ದಕ್ಷಿಣ ಕಾಶ್ಮೀರ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ಕೊಡಗಲ್ಲಿ ಮತ್ತೆ ಈಗ ಆತಂಕ ಮನೆ ಮಾಡ್ತಾ ಇದೆ. ಯಾವ ಕಾರಣಕ್ಕೆ ಆತಂಕ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. 2018ರಲ್ಲಿ ಜಲಪ್ರಳಯದ ಸನ್ನಿವೇಶವನ್ನ ಕಂಡು ನಲುಗಿ ಹೋಗಿದ್ದಂತಹ ಕೊಡಗಲ್ಲಿ ಈಗ ಅಂಥದ್ದೇ ಪರಿಸ್ಥಿತಿ. ರಾಮಕೊಲ್ಲಿ ಎಂಬ ಬೆಟ್ಟದ ಕೆಳಭಾಗದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದೆ. ಇಲ್ಲಿಯ ಜನರಿಗೆ ಜಲಸ್ಫೋಟದ ಆತಂಕ ಶುರುವಾಗಿದೆ. ರಾಮಕೊಲ್ಲಿಯ ಬೆಟ್ಟದ ತಪ್ಪಲಿನ ಪ್ರದೇಶಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ತಂಡ ಸಾಹಸ ಪಟ್ಟು ಸಾಗಿತ್ತು. ಬಟ್ ಬೆಟ್ಟದಲ್ಲಿ ಮೂಡಿರುವಂತಹ ಬಿರುಕುಗಳನ್ನ ಕಂಡ ನಮಗೆ ನಿಂತ ಭೂಮಿಯೇ ಕುಸಿಯುವಂತೆ ಭಾಸವಾಗ್ತಾ ಇತ್ತು. ಯಾಕಂದ್ರೆ 2018ರಲ್ಲಿ ಕಂಡು ಕೇಳರಿಯದ ದುರಂತ, ಸಾವಿರಾರು ಕುಟುಂಬಗಳು ಜಲಪ್ರಳಯದ ಸನ್ನಿವೇಶಕ್ಕೆ ನಲುಗಿ ಹೋಗಿತ್ತು. ಗುಡ್ಡಕ್ಕೆ ಗುಡ್ಡವೇ ಜರಿದು ಹಲವು ಪ್ರದೇಶಗಳು ಹೇಳ ಹೆಸರಿಲ್ಲದಂತೆ ನಾಶವಾಗಿತ್ತು. ಈಗಲೂ ಕೂಡ ಅಂಥದ್ದೇ ಆತಂಕ ರಾಮಕೊಲ್ಲಿ ಭಾಗದ ಜನರನ್ನ ಕಾಡ್ತಾ ಇದೆ. ಇನ್ನು ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ದೊಡ್ಡದಾದಂತಹ ಬಿರುಕುಗಳು ಭೂಪ್ರದೇಶದಲ್ಲಿ ಮೂಡ್ತಾ ಇದೆ. ಇದಕ್ಕೆ ನೇರ ಕಾರಣ ಅಗೇನ್ ಅಲ್ಲಿ ಒಂದು ಅಂತರ್ಜಲದ ಒತ್ತಡ ಹಾಗೂ ಒಳಭಾಗದಲ್ಲಿ ಭೂಮಿಯ ಒಳಪದರದಲ್ಲಿ ವಿಪರೀತವಾಗಿ ನೀರು ಹರಿತಾ ಇರೋದು ಆ ಭೂ ಸವಕಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಆ ಮಣ್ಣು ನೀರನ್ನು ಅಬ್ಸರ್ವ್ ಮಾಡುವಲ್ಲಿ ಕೂಡ ವಿಫಲವಾಗಿದೆ. ಈ ಕಾರಣಕ್ಕೋಸ್ಕರ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇದೆ. ಗುಡ್ಡ ಮತ್ತೆ ಜರಿಯುತ್ತಾ ನಮ್ಮ ಜನಜೀವನ ಕೂಡ ಕಂಪ್ಲೀಟ್ ಆಗಿ ಜೀವನದ ಗತಿ ಬದಲಾಗುತ್ತಾ ಅನ್ನುವಂತಹ ಆತಂಕ ಆ ಭಾಗದ ಜನರಿಗಿದೆ. ಈಗ ಪಬ್ಲಿಕ್ ಟಿವಿ ಗ್ರಾಮಸ್ಥರ ನೆರವಿನಿಂದ ರಾಮಕೊಲ್ಲಿಯ ಬೆಟ್ಟದ ತುತ್ತ ತುದಿಗೆ ತಲುಪಿರ್ತಕ್ಕಂಥದ್ದು. ಸೊ ಈ ಬೆಟ್ಟದ ತುತ್ತ ತುದಿಗೆ ತಲುಪಿರ್ತಕ್ಕಂಥ ಸಂದರ್ಭ ಇಲ್ಲಿ ನೀವು ನೋಡ್ಬೋದು. ಈಗ ಗ್ರಾಮಸ್ಥರೇ ನಮ್ಮ ಗ್ರಾಮಕ್ಕೆ ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ, ಈಗಾಗಲೇ ಕಳೆದ ವರ್ಷ ಒಂದಷ್ಟು ಬಿರುಕು ಕೂಡ ಮೂಡಿರ್ತಕ್ಕಂಥದ್ದು ಈ ಬೆಟ್ಟದ ತಪ್ಪಲಿನಲ್ಲಿ. ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ಸಾಕಷ್ಟು ಕಾಡು ಕೂಡ ಬೆಳೆದಿದೆ. ಆದರೂ ಕೂಡ ಗ್ರಾಮಸ್ಥರು ಅದನ್ನು ಕಾಡು ಕಡಿದು ತೆರವು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಪಬ್ಲಿಕ್ ಟಿವಿ ಕ್ಯಾಮ್ರಾಕ್ಕೆ. ಈ ಭೂಮಿ ಬಾಯಿ ತೆರೆದು ನಿಂತು ಮಳೆಯ ನೀರು ಸಂಪೂರ್ಣವಾಗಿ ಇದರೊಳಗೆ ಹೋದರೆ ಸಾಮಾನ್ಯವಾಗಿ ಬೆಟ್ಟ ಕುಸಿಯುವಂತಕ್ಕೆ ಕೂಡ ತಲುಪುತ್ತೆ. ಯಾಕಂದರೆ 2018-19ನೇ ಸಾಲಿನಲ್ಲೂ ಇದೇ ಆಗಿರ್ತಕ್ಕಂಥದ್ದು ಕೊಡಗಿನಲ್ಲಿ. ಈ ಪ್ರಮಾಣದಲ್ಲಿ ಭೂಮಿ ಬಾಯಿ ತೆರೆದು ನಿಂತರೆ ಆಗಸ್ಟ್ ತಿಂಗಳಲ್ಲಿ ಸುರಿಯುವಂತಹ ಮಹಾಮಳೆ ಏನಿದೆ, ಈ ಮಹಾಮಳೆಯಿಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಸೊ ನನ್ನ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ. ಯಾಕೆಂದರೆ ನಾನು ಕಾಲಿಟ್ಟರೆ ನಾನೇ ಇಲ್ಲಿ ಕೆಳಗೆ ಹೋಗುವಂಥ ಪರಿಸ್ಥಿತಿ, ಕೆಳಭಾಗಕ್ಕೆ ಕೂಡ ತಲುಪುವಂಥದ್ದು. ಕೆಳಗೆ ಕಾಲಿಟ್ಟು ತೋರಿಸ್ತೀನಿ, ಆ ಪ್ರಮಾಣಕ್ಕೆ ಹೋಗ್ತಾ ಇದೆ. ಬೇಕಾದ್ರೆ ಇನ್ನೊಬ್ಬರು ಗ್ರಾಮಸ್ಥರು ಬೇಕಾದ್ರೆ ಅದನ್ನ ತೋರಿಸ್ತಾರೆ. ಅದನ್ನು ನೀವು ನೋಡ್ಬೋದು. ಕಾಲು ಸುಮಾರು 2-3 ಅಡಿ ನೋಡಿ ಎಷ್ಟು ಕೆಳಗಡೆ ಹೋಗ್ತಿದ್ದಾರೆ ಅಂತ ನೀವೇ ನೋಡ್ಬೋದು. ಈ ಭೂಮಿಯಿಂದ ಅವರಿಗೆ ಎಷ್ಟು ಕೆಳಭಾಗಕ್ಕೆ ಭೂಮಿ ಕುಸ್ತಿರ್ತಕ್ಕಂಥದ್ದು. ಇದು ಕ್ರ್ಯಾಕ್ ಆಗಿರೋದು. ಇಲ್ಲಿ ನೋಡಿ, ಶ್ವಾನಗಳು ಕೂಡ ಕೆಳಗಡೆ ಇಳಿದು ನೋಡ್ತಾ ಇವೆ ಈ ಬಿರುಕು ಬಿಟ್ಟಿರ್ತಕ್ಕಂಥ ಜಾಗ. ಇದು ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ನೋಡಿ ಅಷ್ಟು ಕೆಳಗಡೆ ಹೋಗಿ ಒಂದು ಶ್ವಾನ ನುಗ್ಗುವಷ್ಟು ಇದೆ. ಅದರಿಂದ ಹಂಗೆ ಕಂಟಿನ್ಯೂಟಿ ಕೂಡ ಆಗುತ್ತೆ. ಅಷ್ಟು ಭೂಮಿ ಬಾಯಿ ತೆರೆದಿರ್ತಕ್ಕಂಥದ್ದು. ಹೀಗಾಗಿ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಒಂದು ರೀತಿ ಆತಂಕ ಕೂಡ ಮನೆ ಮಾಡಿದೆ. ಸರ್, ಈಗ ಬೆಟ್ಟದ ತಪ್ಪಲಿಗೆ ನೀವೆಲ್ಲ ನಡ್ಕೊಂಡು ಬಂದ್ವಿ. ಸೊ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ನೈಜವಾದಂತಹ ದರ್ಶನ ಕೂಡ ಆಯಿತು. ಈ ಭೂಮಿ ಏನಾದ್ರು ಕುಸಿದ್ರೆ ಏನಾಗುತ್ತೆ ಸರ್ ಮುಂದಿನ ಪರಿಣಾಮ? ಮುಂದಿನ ಪರಿಣಾಮ ಅಂದರೆ ಊರೇ ಅರ್ಧ ನಾಶ ಆಗುವಂಥದ್ದು ಪರಿಸ್ಥಿತಿ ಇದೆ. ಇದು 2018ರಲ್ಲಿ ಆದಂಥ ಬಿರುಕು 21ರಲ್ಲಿ ಮತ್ತೆ ಜಾಸ್ತಿ ಆಗಿತ್ತು ಸ್ವಲ್ಪ. ಈಗ ಈ ವರ್ಷದ ಮಟ್ಟಿಗೆ ಏನು ಅಷ್ಟೊಂದು ಸಮಸ್ಯೆ ಅಂತ ಕಾಣ್ತಾ ಇಲ್ಲ ಈ ವರ್ಷ. ಆದರೆ ಹಂತವಾಗಿ ಒಂದಷ್ಟು ಬಿರುಕು ಬಿಟ್ಟಿತ್ತು. ಬಟ್ ಈ ದೊಡ್ಡ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದೆ ಅಂದರೆ ಸೊ ನಾಳೆ ದಿನ ಹಿಂಗೆ ಆಗಸ್ಟ್ ತಿಂಗಳು ಮಹಾಮಳೆ ಯಾವಾಗ ಬೇಕಾದ್ರೂ ಕುಸಿಬೋದು. ಏನಾದ್ರು ನೋಟಿಸ್ ಗೀಟಿಸ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಏನಾದ್ರು ಬಂದಿತ್ತು? ಇಲ್ಲ ಸರ್, ನಮ್ಮಲ್ಲಿಗೆ ಯಾರು ನೋಟಿಸ್ ಮಾಡಲಿಕ್ಕೆ ಬಂದಿಲ್ಲ, ನೋಟಿಸ್ ಕೊಟ್ಟಿಲ್ಲ ಇಲ್ಲವರೆಗೆ. ಅಂದರೆ ಒಂದು 2-3 ಮನೆಗಳಿಗೆ ಕೊಟ್ಟಿದ್ದಾರಂತೆ ಕೆಳಗಡೆ. ಸ್ವಲ್ಪ ತುಂಬ ಪ್ರಾಬ್ಲಮ್ ಇರೋ ಮನೆಗಳಿಗೆ 2 ಕಡೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮಗೆ ಅದು ಮಾಹಿತಿ ಇಲ್ಲ ಅಷ್ಟೊಂದು. ಭಯ ಇದೆ. ಸಾಯಂಕಾಲ ಆಗುವ ಹೊತ್ತಿಗೆ ಭಯ ಇದೆ. ಹಗಲು ಅಷ್ಟೊಂದು ಭಯ ಅಂತ ಗೊತ್ತಾಗಲ್ಲ. ಸಾಯಂಕಾಲ ಹೊತ್ತಿಗೆ, ರಾತ್ರಿ ಹೊತ್ತಿಗೆ ಭಯ ಇದ್ದೇ ಇರುತ್ತೆ. ಸಾಕಷ್ಟು ಇಲ್ಲೇ ಪಕ್ಕದ ಖಾಸಗಿ ರೆಸಾರ್ಟ್ ಒಂದು ಇದೆ, ಅದು ಐಷಾರಾಮಿ ರೆಸಾರ್ಟು. ಆ ಒಂದು ರೆಸಾರ್ಟನ್ನು ನಿರ್ಮಾಣ ಮಾಡುವಂತಹ ಹೊತ್ತಿನಲ್ಲಿ JCB ಯಂತ್ರೋಪಕರಣಗಳೆಲ್ಲ ಬಳಸ್ಕೊಂಡು ಬೆಟ್ಟದ ಮೇಲ್ಗಡೆ ದೌರ್ಜನ್ಯವನ್ನು ಮಾಡಿದ್ರು. ಇದೀಗ ಅದರ ಪರಿಣಾಮ ಗ್ರಾಮಸ್ಥರ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಆಗಸ್ಟ್ ತಿಂಗಳಲ್ಲಿ ಮಳೆ ಸುರಿದ್ರೆ ಮತ್ತೊಂದು ರೀತಿಯ ಅವಾಂತರಗಳು, ಮತ್ತೊಂದು ರೀತಿಯ ವೈನಾಡಿನ ದುರ್ಘಟನೆ ಕೊಡಗಿನಲ್ಲೂ ಮರುಕಳಿಸುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅಚ್ಚರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿಗೆ ಕಂಡು ಬರ್ತಾ ಇದೆ. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.